ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. 4 ಶುಕ್ರವಾರದ ಸಂಪತ್ ಶುಕ್ರವಾರದ ವ್ರತಕಥೆಯನ್ನು ಈ ದಿನ ನಾವು ಕೇಳೋಣ. ಶ್ರೀ ಶುಕ್ರವಾರ ಗೌರಿ ವ್ರತಕಥಾ ಪ್ರಾರಂಭ. ಇದನ್ನು ಸಂಪತ್ ಶುಕ್ರವಾರ ಗೌರಿ ವ್ರತ ಎಂದಲೂ ಕರೆಯುತ್ತಾರೆ ಹಾಗೂ ಶುಕ್ರ ಗೌರಿ ವ್ರತ ಅಂತಲೂ ಕರೀತಾರೆ. ಈಗ ವ್ರತಕಥೆಯನ್ನು ಪ್ರಾರಂಭಿಸೋಣ. ಶ್ರೀ ಶುಕ್ರವಾರ ಗೌರಿ ವ್ರತಕಥಾ ಪ್ರಾರಂಭ. ಆವಂತಿ ಎಂಬ ರಾಜ್ಯ ಪೂರ್ವಕಾಲದಲ್ಲಿ ಸಕಲ ಸಂಪದ್ಭರಿತವಾದದ್ದು. ಅದರ ರಾಜಧಾನಿ ಉಜ್ಜಯಿನಿಯ ವೈಭವವಂತೂ ವಿಶ್ವಕ್ಕೆ ಪ್ರಸಿದ್ಧವಾದದು. ಸಕಲ ಸಂಪತ್ತು, ಸಮೃದ್ಧಿ, ಸೌಭಾಗ್ಯಗಳಿಂದ ಯುಕ್ತನಾದ ಅಲ್ಲಿಯ ದೊರೆ ಇಂದ್ರಸೇನನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೇಮದಿಂದ ಧರ್ಮದಿಂದ ಪರಿಪಾಲಿಸುವವ. ಪುಣ್ಯವೇ ಪುರುಷ ರೂಪದಿಂದ ಮೆರೆದಿದೆ ಎಂಬಂತಿರುವ ಆತನ ರಾಜ್ಯದಲ್ಲಿ ಪ್ರಜೆಗಳು ಧರ್ಮ ಕರ್ಮಗಳಲ್ಲಿ ನಿರತರಾಗಿ ಸುಖ ಸಂತೋಷದಿಂದ ಬಾಳುತ್ತಿದ್ದರು. ಈ ರಾಜ್ಯದ ಚತುರಂಗ ಬಲ ಎಲ್ಲ ಕಡೆಗೂ ತನ್ನ ವಿಜಯಧ್ವಜವನ್ನು ಹಾರಿಸಿ ವೈರಿಗಳ ಸದ್ದಡಗಿಸಿದ್ದರಿಂದ ಹಾಗೂ ರಾಜನ ಪುಣ್ಯ ಪ್ರಭಾವದಿಂದಾಗಿ ವೈರಿಗಳೆಂಬುವರೇ ಉಳಿದಿರಲಿಲ್ಲ. ಇಂತಿದ್ದ ಈ ಅಜೇಯ ಸಾಮ್ರಾಜ್ಯದ ಚಕ್ರವರ್ತಿ ಇಂದ್ರಸೇನನಿಗೆ ಅನುರೂಪಳಾದ ತ್ರಿಲೋಕ ಸುಂದರಿಯಾದ ಇಂದ್ರಾಣಿ ಎಂಬ ಧರ್ಮಪತ್ನಿ ಇದ್ದಳು. ಈ ರಾಜದಂಪತಿಗಿದ್ದ ಒಂದೇ ಒಂದು ಕೊರತೆ, ಸಂತಾನ ಭಾಗ್ಯವಿಲ್ಲದುದು. ಸಂತಾನ ಭಾಗ್ಯ ಹೊಂದಲೆಂದು ಅನೇಕ ಕಠಿಣ ವ್ರತ ತೀರ್ಥಾದಿಗಳನ್ನು ಆಚರಿಸಿಯೂ ಮಕ್ಕಳಾಗದೆ ಖಿನ್ನ ಮನಸ್ಕರಾಗಿ ಜೀವನ ಸಾಗಿಸುತ್ತಿದ್ದರು. ವರುಷಗಳು ಉರುಳತೊಡಗಿದಂತೆ ರಾಜ್ಯಕ್ಕೆ ತನ್ನ ನಂತರ ಉತ್ತರಾಧಿಕಾರಿಯೂ ಬೇಕೆಂಬ ಚಿಂತೆ ಕಾಡತೊಡಗಿದಾಗ ರಾಜನು ತನ್ನ ಧರ್ಮಪತ್ನಿ ಬಂಜೆಯಾಗಿರುವುದೇ ನಿಜವೆಂದು ನಿರ್ಧರಿಸಿ ಬೇರೆಯವಳನ್ನು ವಿವಾಹವಾಗಿ ಆಕೆಯಲ್ಲಿ ಪುತ್ರರತ್ನ ಪಡೆಯುವುದೆಂದು ತೀರ್ಮಾನಿಸಿ ಬೇರೆಯವಳ ಜೊತೆ ವಿವಾಹವಾಗಲು ನೆರೆಯ ರಾಜ್ಯಕ್ಕೆ ಹೊರಡಲಡಿಯಾದನು. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ತನ್ನ ಪ್ರೇಮಿಸುತ್ತಾ ಬಂದ ರಾಜನು ಬೇರೆಯವಳನ್ನು ತನಗೆ ಸವತಿಯನ್ನಾಗಿ ತರುವನೆಂಬುದನ್ನು ಯೋಚಿಸಿ ರಾಣಿ ಚಿಂತೆಗೀಡಾದಳು. ಆದರೆ ರಾಜನು ನಿರ್ಧರಿಸಿಯೇ ಹೋಗಿಬಿಟ್ಟಿರುವುದರಿಂದ ಏನನ್ನೂ ಮಾಡಲು ತೋಚದೆ ದುಃಖಿಸತೊಡಗಿದಳು. ಅಷ್ಟರಲ್ಲಿ ರಾಜನು ತನ್ನ ದೊರೆತನದ ಗೌರವ ಹಾಗೂ ಕ್ಷಾತ್ರಧರ್ಮದ ಶೌರ್ಯ ಸೂಚಕವಾದ ಪಟ್ಟಗತ್ತಿಯನ್ನು ತನ್ನೊಡನೆ ಒಯ್ಯದೆ ಹೋಗಿರುವುದನ್ನು ಗಮನಿಸಿ ಅದನ್ನು ಒಳಗಡೆ ಇಟ್ಟು ಬಿಟ್ಟಳು. ಪಟ್ಟಗತ್ತಿಯು ಇಲ್ಲದಿರುವುದನ್ನರಿತು ರಾಜನು ಮರಳಿ ಬಂದರೆ ಆತನ ಮನಸ್ಸಿನ ನಿರ್ಧಾರವನ್ನು ಬದಲಿಸುವುದು ಸಾಧ್ಯವಾಗುತ್ತದೆಂಬುದು ರಾಣಿಯ ವಿಚಾರ ಸರಣಿಯಾಗಿತ್ತು. ಆಕೆಯು ಪಟ್ಟಗತ್ತಿಯನ್ನು ಒಳಗಡೆ ಇಟ್ಟು ಹೊಸ್ತಿಲಿನ ಬಳಿ ಕಾಲು ಚಾಚಿಕೊಂಡು ಕುಳಿತಾಗ ಅಷ್ಟರಲ್ಲೇ ರಾಜನಿಂದ ಆಜ್ಞೆ ವಿಧಿಸಲ್ಪಟ್ಟ ಆತನ ದೂತನು ಪಟ್ಟಗತ್ತಿ ಒಯ್ಯುವುದಕ್ಕಾಗಿ ಆಗಮಿಸಿದನು. ಹೊಸ್ತಿಲಿನ ಬಳಿ ಕಾಲು ಚಾಚಿ ಕುಳಿತುಕೊಂಡ ರಾಣಿಯು, ಎಲೈ ಸೇವಕನೇ, ನಾನೀಗ ಗರ್ಭಿಣಿಯು, ಆಯಾಸದಿಂದ ಬಳಲಿ ಇದೀಗ ಹಾಯಾಗಿ ಕಾಲು ಚಾಚಿಕೊಂಡು ಆರಾಮ ತೆಗೆದುಕೊಳ್ಳುತ್ತಿದ್ದೇನೆ. ದಯವಿಟ್ಟು ಕಾಲನ್ನು ದಾಟಿ ಹೋಗಬೇಡ ಎಂದಳು. ರಾಣಿಯು ತಾನು ಗರ್ಭಿಣಿಯಾಗಿರುವುದಾಗಿ ಹೇಳುತ್ತಿದ್ದುದನ್ನು ಕೇಳಿದ ದೂತನು ಅತ್ಯಂತ ಸಂತೋಷಿತನಾಗಿ ಬೇಗನೆ ಈ ಸಂತಸದ ವಾರ್ತೆಯನ್ನು ರಾಜನಿಗೆ ತಿಳಿಸಿ ಆತನನ್ನೂ ಸಹ ಚಿಂತಾಮುಕ್ತನಾಗಿಸಬೇಕೆಂದು ಆತುರದಿಂದ ಪಟ್ಟಗತ್ತಿಯನ್ನು ಅದಿರುವ ಸ್ಥಳದಲ್ಲೇ ಬಿಟ್ಟು ರಾಜನ ಬಳಿ ಓಡಿದನು. ರಾಜನು ತನ್ನ ಧರ್ಮಪತ್ನಿ ಗರ್ಭಿಣಿಯಾಗಿರುವಳೆಂಬುದನ್ನು ದೂತನಿಂದ ತಿಳಿದು ಕೂಡಲೇ ಅಪಾರ ಸಂತಸದಿಂದ ತನ್ನ ಮುಂದಿನ ಪ್ರಯಾಣ ರದ್ದು ಮಾಡಿ ಬೇರೊಬ್ಬಳನ್ನು ಮದುವೆಯಾಗುವ ವಿಚಾರವನ್ನೇ ತ್ಯಜಿಸಿ ಪಟ್ಟದ ರಾಣಿಯ ಬಳಿಗೆ ಧಾವಿಸಿ ಸಂತಸ ಸಂಭ್ರಮಗಳಿಂದ ಕುಣಿದಾಡಿದನು. ಗರ್ಭಿಣಿಯಾಗಿರುವುದಾಗಿ ಸುಳ್ಳನ್ನಂತೂ ಹೇಳಿದೆನು. ಅದರಿಂದ ನನ್ನ ಪತಿ ಬೇರೆ ಮದುವೆಯ ಯೋಚನೆಯನ್ನು ಬಿಟ್ಟುಕೊಟ್ಟದ್ದಾಯಿತು. ಮುಂದೆ ಮಗುವು ಜನಿಸುವುದು ಹೇಗೆ? ಆಗ ರಾಜನಿಗೆ ಏನು ತಾನೇ ಹೇಳುವುದು? ನನ್ನ ಮೋಸ ಮುಂದಾದರೂ ಹೊರಬೀಳುವುದಲ್ಲ ಎಂದು ಯೋಚಿಸಿ
ಮತ್ತಷ್ಟು ಖಿನ್ನ ಹಾಗೂ ಗಾಬರಿಯಾದಳು. ಆಗ ಅರಮನೆಯ ಸೇವಕಿಯು ಸೂಲಗಿತ್ತಿಯೂ ಆದ ಕಮಲೆ ಎಂಬ ವೃದ್ಧೆಯು, ರಾಣಿಯೇ, ಏನನ್ನೂ ಯೋಚಿಸಬೇಡ, ಗರ್ಭಿಣಿಯಂತೆ ನಟಿಸುತ್ತಾ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿಕೊ. 9 ತಿಂಗಳಾದ ಬಳಿಕ ಎಲ್ಲಿಯಾದರೂ ನವಜಾತ ಶಿಶುವನ್ನು ನಿನಗೆ ತಂದುಕೊಡುತ್ತೇನೆ. ಅದೇ ನಿನ್ನ ನವಜಾತ ಶಿಶುವೆಂದು ಹೇಳು ಎಂದು ಸಮಾಧಾನಪಡಿಸಿ ಧೈರ್ಯ ತುಂಬಿದಳು. ರಾಣಿಗೆ ತಾನಿತ್ತ ವಚನವನ್ನು ಪೂರೈಸಿಕೊಡುವ ಬಗೆಗೆ ಸೂಲಗಿತ್ತಿಯು ನಗರದಲ್ಲಿ ಗರ್ಭಿಣಿ ಮತ್ತಾರಿರುವರೆಂಬುದನ್ನು ಪತ್ತೆ ಹಚ್ಚಲು ಸುತ್ತಾಡತೊಡಗಿದಾಗ ಪಾರ್ವತಿ ಎಂಬ ಬ್ರಾಹ್ಮಣಿಯು ಗರ್ಭಿಣಿಯಾಗಿರುವುದನ್ನು ಕಂಡು ಆಕೆ ಹಾಗೂ ಆಕೆಯ ಪತಿ ಪರಮೇಶ್ವರನ ವಿಶ್ವಾಸ ಗಳಿಸಿದಳು. ಪಾರ್ವತಿಯ ಬಾಣಂತನವನ್ನು ತಾನೇ ನಿಂತು ಮಾಡುವುದಾಗಿ ಅವರಿಗೆ ತಿಳಿಸಿದಾಗ ಒಂದು ಚಿಂತೆ ನಿವಾರಣೆಯಾಯಿತೆಂದು ಅವರಿಗೆ ಸಮಾಧಾನವೆನಿಸಿತು. ಮುಂದೊಂದು ದಿನ ಬ್ರಾಹ್ಮಣಿಯು ಪುತ್ರರತ್ನಕ್ಕೆ ಜನ್ಮ ನೀಡಿದ ತಕ್ಷಣ ಅವಳಿಗೆ ಅದು ತಿಳಿಯುವ ಮುನ್ನವೇ ತೇಜೋಪುಂಜವಾದ ಆ ಶಿಶುವನ್ನು ಮೆಲ್ಲನೆ ದಾಸಿಯ ಮೂಲಕ ಯಾರಿಗೂ ಗೊತ್ತಾಗದಂತೆ ರಾಣಿಗೆ ತಲುಪಿಸಿ ಇತ್ತ ಬ್ರಾಹ್ಮಣಿಗೆ, ಅಯ್ಯೋ ಪಾಪ, ಇದೇನು ನೀನು ಗುಂಡು ಕಲ್ಲಿಗೆ ಜನ್ಮವಿತ್ತೆಯಲ್ಲ, ಅದೇನು ಪೂರ್ವಜನ್ಮ ಸಂಚಿತದ ಪಾಪದ ಫಲವೋ, ನಿನಗೀಗ ಹೀಗಾಗಿದೆ, ನಿನಗೆ ದೇವರು ಎಷ್ಟು ದೊಡ್ಡ ಅನ್ಯಾಯವೆಸಗಿದನು ಎಂದು ದೊಡ್ಡದಾಗಿ ಕಣ್ಣೀರು ತೆಗೆದು ಅತ್ತು ದೇವರಿಚ್ಛೆ ಏನು ಮಾಡುವುದು, ಮುಂದೆ ಎಂದಾದರೂ ಸತ್ಪುತ್ರನಿಗೆ ನೀನು ಜನ್ಮ ನೀಡುವಂತಾಗಲಿ, ದೇವರು ಈ ರೀತಿ ಅನುಗ್ರಹಿಸಲಿ ಎಂದು ಸಾಂತ್ವನಪಡಿಸಿ ಮೆಲ್ಲನೆ ಅಲ್ಲಿಂದ ಕಾಲು ಕಿತ್ತು ಅರಮನೆಗೆ ಬಂದು ರಾಣಿಗೆ ಪುತ್ರೋತ್ಸವವಾಯಿತೆಂಬ ಸಂಭ್ರಮಕ್ಕಾಗಿ ನಡೆದ ಉತ್ಸವದಲ್ಲಿ ಪಾಲ್ಗೊಂಡಳು ಮತ್ತು ರಾಣಿಯಿಂದ ಅಪಾರ ಹೊನ್ನಿನ ರಾಶಿಯನ್ನೇ ಬಹುಮಾನವಾಗಿ ಪಡೆದಳು. ಬ್ರಾಹ್ಮಣ ಪುತ್ರನು ಸೋಮಾನಂದನೆಂಬ ಹೆಸರಿನಿಂದ ರಾಜಪುತ್ರನಾಗಿ ಅರಮನೆಯಲ್ಲೇ ಬೆಳೆಯತೊಡಗಿದನು. ರಾಜನ ಸರಿಯಾದ ಉತ್ತರಾಧಿಕಾರಿ, ಪ್ರಜಾಪಾಲನೆಯ ಎಲ್ಲ ಗುಣತತ್ವಗಳು ಇವನಲ್ಲಿವೆ ಎಂದು ಪ್ರಜೆಗಳು ಪ್ರಶಂಸಿಸತೊಡಗಿದರು. ಕಾಲಾನಂತರದಲ್ಲಿ ಪ್ರಜೆಗಳ ಇಚ್ಛೆಯಂತೆ ರಾಜ್ಯ ಸೂತ್ರಗಳನ್ನು ಹಿಡಿದುಕೊಂಡು ಚೆನ್ನಾಗಿ ಆಳತೊಡಗಿದನು. ಒಂದು ದಿನ ಗೆಳೆಯರೊಡನೆ ಮನರಂಜನೆಯಲ್ಲಿ ಕಾಲ ಕಳೆದು ತಾಯಿಯನ್ನು ಕಾಣಲು ಅತ್ಯಾತುರನಾಗಿ ಓಡಿ ಬರುತ್ತಿರುವಾಗ ರಾಜಮಂದಿರದ ಮಾರ್ಗದಲ್ಲಿ ಕಟ್ಟಲಾದ ಆಕಳ ಕರುವಿನ ಕಾಲನ್ನು ತನಗರಿವಿಲ್ಲದೆ ತುಳಿದು ಮುಂದೋಡಿದನು. ಸೋಮಾನಂದನ ಕಾಲ್ತುಳಿತದಿಂದಾದ ನೋವಿನಿಂದ ಆ ಕರು ಅಂಬಾ ಎಂದು ಅರಚಿತು. ತಾಯಿ ಆಕಳು ಕರುವನ್ನು, ಬಾಯಿಲ್ಲಿ ನೋವಾಯಿತೇ. ತನ್ನ ತಾಯಿ ಯಾರೆಂಬುದನ್ನು ಅರಿಯದ ಈ ಮೂಢನು ತಾಯಿ ಮಕ್ಕಳ ಅನ್ಯೋನ್ಯ ಅಕ್ಕರೆಯ ಸಂಬಂಧವನ್ನು ಹೇಗೆ ತಾನೇ ಅರಿತಾನು? ನಮ್ಮಂಥವರ ಸಾವು ನೋವುಗಳ ಅರ್ಥ ಇಂಥವನಿಗೆ ಹೇಗಾಗಬೇಕು ಎಂದು ಮನುಷ್ಯರು ಮಾತಾಡುವಂತೆ ಮಾತಾಡಿ ಕರುವನ್ನು ಹತ್ತಿರಕ್ಕೆ ಕರೆದು ಮೈನೆಕ್ಕಿ ಸಮಾಧಾನಪಡಿಸಿತು. ಆಕಳು ಮಾನವರಂತೆ ಮಾತಾಡಿದನ್ನು ಕಂಡು ಆಶ್ಚರ್ಯಚಕಿತನಾದ ಆತನು ತಾಯಿ ಯಾರೆಂಬುದನ್ನರಿಯದವ ಎಂದು ತನ್ನನ್ನು ಆಕಳು ಹೀಯಾಳಿಸಿ ಹೇಳಿದ ಮಾತಿನ ಬಗ್ಗೆ ಚಿಂತಿತನಾದನು. ತನ್ನ ಜನ್ಮರಹಸ್ಯ ಗೂಢವೇನು ಎಂದು ಯೋಚಿಸಹತ್ತಿ ಸಭೆಯಲ್ಲಿ ವಿದ್ವಾಂಸರಿಗೆ ತನ್ನ ಕಳವಳ ತೋಡಿಕೊಂಡನು. ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ, ಆದ್ದರಿಂದ ಅವಿಮುಕ್ತ ಕ್ಷೇತ್ರವಾದ ವಾರಣಾಸಿ, ಕಾಶಿಯ ಯಾತ್ರೆ ಮಾಡಿ ಮನಸ್ಸಿಗೆ ನೆಮ್ಮದಿ ಪಡೆದುಕೋ ಎಂದು ಆಸ್ಥಾನ ಪಂಡಿತರು, ಸಚಿವರು, ಅಧಿಕಾರಿಗಳು ಅವನನ್ನು ಕಳಿಸಿಕೊಟ್ಟರು. ಯಾತ್ರಿಕನಾಗಿ ಹೊರಟ ಸೋಮಾನಂದನು ಮಾರ್ಗದಲ್ಲಿ ಹತ್ತಿರ ಒಂದು ಮನೆಯಲ್ಲಿ ರಾತ್ರಿ ವಸತಿ ಮಾಡಬೇಕಾಗಿ ಬಂದಿತು. ಆ ಮನೆಯ ಯಜಮಾನತಿ ಗೃಹಿಣಿಗೆ ಮಕ್ಕಳು ಬದುಕುತ್ತಿರಲಿಲ್ಲ. ಹೆರಿಗೆಯಾದ 3ನೇ ದಿನವೇ ಆಕೆಯ ನವಜಾತ ಶಿಶು ಕಾಲಾವಶವಾಗುವುದು ಒಂದು ಕ್ರಮವೇ ಎಂಬುವ ರೀತಿಯಲ್ಲಿ ಅನೇಕ ವರ್ಷಗಳಿಂದ ನಡೆದು ಬಂದು ಅಲ್ಲಿಯವರೆಗೆ ಆ ಸಾಧ್ವಿಯು 6 ಮಕ್ಕಳನ್ನು ಕಳೆದುಕೊಂಡಿದ್ದಳು. ಹೆರಿಗೆಯಾದ ಬಳಿಕ ತನ್ನ ನವಜಾತ ಶಿಶುವನ್ನು ಅಕಾಲ ಮರಣದ ಕರಾಳ ಹಸ್ತ ಚಾಚಿ ಕರೆದೊಯ್ಯಲಿದೆ ಎಂಬುದನ್ನು ಎದುರು ನೋಡುತ್ತಾ ದುಃಖದಲ್ಲೇ ದಿನಗಳೆಯುತ್ತಿದ್ದರು. ಮನೆಯಲ್ಲಿ ವಸತಿ ಮಾಡಿದ ಆ ಯಾತ್ರಿಕನ ಪುಣ್ಯದಿಂದಲಾದರೂ
ಮಗು ಬದುಕಲೆಂದು ಮನಸ್ಸಿನಲ್ಲಿ ಆ ಗೃಹಿಣಿ ಹಾಗೂ ಮನೆ ಮಂದಿಯೆಲ್ಲ ಅಂದುಕೊಂಡು ಆ ರೀತಿ ದೇವರಲ್ಲಿ ಪ್ರಾರ್ಥಿಸಿದರು. ಯಾತ್ರಿಕ ಸೋಮಾನಂದನು ಅವರ ಮನೆಯಲ್ಲಿಯೇ ಅಂದು ಊಟ ಮಾಡಿ ರಾತ್ರಿ ಹೊಸ್ತಿಲಲ್ಲಿ ಅಡ್ಡವಾಗಿ ಮಲಗಿಕೊಂಡಿದ್ದನು. ನವಜಾತ ಶಿಶುವಿನ ಅಲ್ಪಾಯುಷ್ಯವನ್ನು ಬರೆದು ಅದರ ಪ್ರಾಣಾಹರಣ ಮಾಡುವುದಕ್ಕೆಂದು ಸೆವಟಿಯು ಪ್ರತಿ ಸಲದಂತೆ ಅಂದಿನ ರಾತ್ರಿಯೂ ಅಲ್ಲಿ ಪ್ರಕಟವಾಗಿ ಅವರ ಮನೆಯೊಳಕ್ಕೆ ಬರಬೇಕೆನ್ನುವಷ್ಟರಲ್ಲೇ ಸೋಮಾನಂದನಿಗೆ ಜನ್ಮವಿತ್ತ ಬ್ರಾಹ್ಮಣ ಸ್ತ್ರೀಯು ತನ್ನ ಮಗನ ದೀರ್ಘಾಯುರಾರೋಗ್ಯದ ಸಲುವಾಗಿ, ತನ್ನ ಸಂತಾನ ಭಾಗ್ಯ ಇತರ ಸಂಪತ್ ಸೌಭಾಗ್ಯಗಳ ರಕ್ಷಣೆಗಾಗಿ ಶ್ರಾವಣ ಮಾಸದಲ್ಲಿ ಆರಂಭಿಸಿ ಅಖಂಡವಾಗಿ ನಡೆಸಿಕೊಂಡು ಬಂದ ಶುಕ್ರವಾರದ ಶ್ರೀ ಮಹಾಲಕ್ಷ್ಮೀ ದೇವಿಯ ಪೂಜಾ ವ್ರತದ ಫಲವಾಗಿ ಮತ್ತು ಆಕೆಯು ಚೊಚ್ಚಲ ಗಂಡು ಮಗುವಿನ ತಾಯಿಯಾಗಿ ಪಾಲಿಸುತ್ತಾ ಬಂದೆಲ್ಲ ನಿಯಮಗಳ ಫಲವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಅಲ್ಲಿ ಪ್ರಕಟವಾದಳು. ಪ್ರತಿ ಸಲದಂತೆ ಇಂದು ನೀನು ಇಲ್ಲಿಗೆ ಒಳಗೆ ಬರಲಾರೆ. ಹೊಸ್ತಿಲ ಬಳಿ ಮಲಗಿರುವ ಯುವಕನು ನನ್ನನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುತ್ತಾ ಬಂದ ಬ್ರಾಹ್ಮಣ ಸ್ತ್ರೀಯ ಜ್ಯೇಷ್ಠ ಪುತ್ರ. ಈತನು ನನಗೂ ಪುತ್ರನೇ. ನೀನು ಇವನನ್ನು ದಾಟಿ ಬಂದರೆ ನಿನ್ನ ತಲೆ 1000 ಹೋಳಾಗುವುದು ಎಂದು ಸೆವಟಿಗೆ ದೇವಿಯು ಎಚ್ಚರಿಸಿದಾಗ ಸೆವಟಿ ನಿರೂಪಯಳಾಗಿ ಹಾಗೆಯೇ ಮರಳಿ ಹೋಗಬೇಕಾಗಿದ್ದರಿಂದ ಆ ಮನೆಯ ಕುಲದೀಪಕ ನವಜಾತ ಶಿಶು ಅಕಾಲ ಮೃತ್ಯುವಿನ ಕರಾಳದವಡೆಯಿಂದ ಪಾರಾಗಿ ಹೊರಬಂದು ಕಿಲಕಿಲನೆ ನಗಲಾರಂಭಿಸಿತು. ಸೋಮಾನಂದನ ಕಾಲ್ಗುಣದಿಂದ ತಮ್ಮ ಮಗು ಬದುಕಿತೆಂದು ಎಲ್ಲರೂ ಸಂತಸ ಸಂಭ್ರಮದಿಂದ ಹಬ್ಬ ಮಾಡಿದರು. ಇತ್ತ ಸೋಮಾನಂದನ ಜನನಿ ಬ್ರಾಹ್ಮಣ ಸ್ತ್ರೀಯು ತನಗೆ ಗುಂಡುಕಲ್ಲಿನ ಜನನವಾಗಿದ್ದೆಂದು ಸೂಲಗಿತ್ತಿಯು ಹೇಳಿ ಏನೋ ಮೋಸ ಮಾಡಿದ್ದಾಳೆಂದು, ತನಗೆ ಗಂಡು ಮಗುವಾದದ್ದೇ ನಿಜವೆಂದು ತಾಯಿ ಕರುಳಿಗೆ ಖಚಿತವಾದದ್ದರಿಂದ ಆಕೆಯು ಈಗಾಗಲೇ ಮೇಲೆ ಹೇಳಿದಂತೆ ತನ್ನ ಸಂತಾನ ಭಾಗ್ಯ ಇತರ ಸಂಪತ್ತು ಸೌಭಾಗ್ಯಗಳ ರಕ್ಷಣಾರ್ಥ ಶ್ರಾವಣ ಮಾಸದಾರಭ್ಯ ಶ್ರೀ ಶುಕ್ರವಾರ ಮಹಾಲಕ್ಷ್ಮಿ ಗೌರಿ ವ್ರತ ತಪ್ಪದೆ ಆಚರಿಸುತ್ತಾ ಬಂದುದಲ್ಲದೆ ಚೊಚ್ಚಲ ಗಂಡು ಮಗುವಿನ ತಾಯಿಯಂತೆ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ತನ್ನ ಮಗ ಎಲ್ಲಿಯೇ ಇರಲಿ ಅಲ್ಲಿ ಸುಖದಿಂದ ಬಾಳಲಿ ಎಂದು ಗೌರಿಯಲ್ಲಿ ಮೊರೆಯಿಡುತ್ತಿದ್ದಳು. ಸೋಮಾನಂದನು ಹೀಗಾಗಿ ಶುಕ್ರವಾರ ಗೌರಿ ಮಹಾಲಕ್ಷ್ಮಿಯ ಅಖಂಡ ಶ್ರೀರಕ್ಷೆಯಿಂದ ಪರಿಪಾಲಿಸಲ್ಪಡುತ್ತಿದ್ದ. ಸೋಮಾನಂದನು ತಾನಿಳಿದುಕೊಂಡ ಮನೆಯಲ್ಲಿ ನವಜಾತ ಶಿಶುವು ಕಾಲನ ದವಡೆಯಿಂದ ಪಾರಾದದ್ದರ ಸಂಭ್ರಮದಲ್ಲಿ ತಾನು ಸಹ ಪಾಲ್ಗೊಂಡು ತನ್ನ ಯಾತ್ರೆಯನ್ನು ಹಾಗೆಯೇ ಮುಂದುವರಿಸಿ ಕಾಶಿಗೆ ಬಂದಾಗ ಕ್ಷೇತ್ರ ವಿಧಿಗನುಸಾರ ಅತ್ಯಂತ ಉದಾರವಾಗಿ ದಾನ ಧರ್ಮಾದಿಗಳನ್ನು ಮಾಡಿದ. ಆತನಿಗೆ ತೃಪ್ತಿಯಿಂದ ಆಶೀರ್ವದಿಸಲು ಗಂಗೆಯ ಪ್ರವಾಹದಲ್ಲಿ 4 ಕೈಗಳು ಮೇಲೆತ್ತಿರುವುದನ್ನು ಕಂಡು ದಿಗ್ಭ್ರಾಂತನಾದನು. ಆಗ ಅಲ್ಲಿನ ಬ್ರಾಹ್ಮಣರು ಆತನಿಗೆ ಜನಕ ತಂದೆ ತಾಯಿ ಪಾಲನೆ ಮಾಡಿದ ತಂದೆ ತಾಯಿ ಬೇರೆ ಬೇರೆ ಇರುವುದರಿಂದ ಹೀಗಾಗಿರಬೇಕೆಂದು ತಿಳಿಸಿ ನಿಜವಾದ ತಾಯಿ ಯಾರೆಂಬುದನ್ನು ಪತ್ತೆ ಮಾಡಲು ಊರಿಗೆ ಮರಳಿದ. ಬಳಿಕ ಶ್ರಾವಣದಲ್ಲಿ ಸಮಸ್ತ ಬ್ರಾಹ್ಮಣ ಸುವಾಸಿನಿಯವರಿಗೆ ಭೋಜನ ಮಾಡಿಸಬೇಕೆಂದು ಆದೇಶಿಸಿದರು. ಸೋಮಾನಂದನು ವಿಪ್ರವಾಕ್ಯೋ ಜನಾರ್ದನಃ, ಅಂದರೆ ಬ್ರಾಹ್ಮಣನ ಆದೇಶವೇ ಬ್ರಹ್ಮಪಿತನಾದೇಶ ಎಂಬ ಶಾಸ್ತ್ರೋಕ್ತಿಯಂತೆ ಊರಿಗೆ ಮರಳಿ ಭೋರಿ ಭೋಜನ ಏರ್ಪಡಿಸಿದರು. ಆ ಭೋಜನಕ್ಕೆ ಎಲ್ಲರೂ ಬಂದರು. ಸೋಮಾನಂದನ ತಾಯಿ ಮಾತ್ರ ಬರಲಿಲ್ಲ. ಊಟಕ್ಕೆ ಬರಲೇಬೇಕೆಂದು ರಾಜಾಜ್ಞೆ ಇರುವುದಾಗಿ ರಾಜದೂತರು ಅವಳ ಬಳಿಗೆ ಬಂದು ಒತ್ತಾಯಿಸಿದಾಗ ಅವಳು ತಾನು ಚೊಚ್ಚಲು ಮಗುವಿನ ತಾಯಿಯಾದ ಪ್ರಯುಕ್ತ ಅನೇಕ ನಿಯಮಗಳನ್ನು ಪಾಲಿಸಲೇಬೇಕಾಗಿದೆ ಎಂಬ ಕಾರಣ ವಿವರಿಸಿದಳು. ರಾಜನು ಅವಳ ಕರಾರುಗಳಿಗೆ ಒಪ್ಪಿಕೊಂಡು ಅವಳ ಎಲ್ಲ ನಿಯಮಗಳ ಅನುಸರಣೆಗೆ ಅನುಕೂಲಗಳನ್ನು ಕಲ್ಪಿಸಿದನು. ಬ್ರಾಹ್ಮಣ ಸುವಾಸಿನಿಯರ ಭೋಜನದ ಪ್ರಾರಂಭದಲ್ಲಿ ರಾಜನು ತುಪ್ಪ ಬಡಿಸಲೆಂದು ಬಂದಾಗ
ಊಟಕ್ಕೆ ಕುಳಿತ ಬ್ರಾಹ್ಮಣ ಸ್ತ್ರೀಯ ಸಹಜ ಮಾತೃಪ್ರೇಮ ಉಕ್ಕಿ ಆಕೆಯ ಸ್ತನಗಳಿಂದ ಹಾಲು ಧಾರಾಕಾರವಾಗಿ ಚಿಮ್ಮಿ ರಾಜನ ಮುಖಕ್ಕೆ ಸಿಡಿಯಿತು. ರಾಜನು ತನ್ನ ಶಾಲಿನಿಂದ ಹಾಲನ್ನು ಒರೈಸಿಕೊಳ್ಳುತ್ತಾ ತನ್ನ ಶಯ್ಯಾಗೃಹಕ್ಕೆ ಹೋಗಿ ಮಂಚದ ಮೇಲೆ ಪವಡಿಸಿ ಚಿಂತೆಯಲ್ಲಿ ಮುಳುಗಿದನು. ಚಿಂತಾಗ್ರಸ್ತ ಮಗನನ್ನು ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಲು ಬಂದ ರಾಜಮಾತೆಗೆ ಆಕಳು ಮಾನವನಂತೆ ಮಾತಾಡಿದ ಪ್ರಸಂಗವನ್ನು ಹಿಡಿದು ತನ್ನ ಯಾತ್ರಾನುಭವ ಮತ್ತು ಇಂದು ಭೋರಿ ಭೋಜನದಲ್ಲಿ ತಾಯಿಯೊಬ್ಬಳ ಸ್ತನಗಳಿಂದ ಹಾಲು ಚಿಮ್ಮಿದ ಪ್ರಸಂಗದವರೆಗೆ ಎಲ್ಲವನ್ನು ವಿವರವಾಗಿ ಹೇಳಿ ತನ್ನ ನಿಜವಾದ ತಾಯಿ ಯಾರು, ತನ್ನ ಜನ್ಮರಹಸ್ಯವೇನು ಎಂದು ಸ್ವಲ್ಪವೂ ಮರೆಮಾಚದೆ ನಿರ್ಭಯವಾಗಿ ಹೇಳಬೇಕೆಂದು ಆಗ್ರಹಪಡಿಸಿದನು. ಆಗ ರಾಜಮಾತೆಯು ಎಲ್ಲವನ್ನೂ ತಿಳಿಸಿ ಕ್ಷಮೆಯೇ ಕೋರಿದಳು. ನಿಜವಾದ ತಾಯಿ ಯಾರೆಂಬುದು ತನಗೆ ಗೊತ್ತಿಲ್ಲವೆಂದು, ಸೂಲಗಿತ್ತಿಗೆ ಮಾತ್ರ ಅದು ತಿಳಿದಿದೆ ಎಂದು ನುಡಿದಳು. ಸೋಮಾನಂದ ದೊರೆಯು ತನ್ನನ್ನು ರಾಜಕುಮಾರನೆಂದು ಸ್ವೀಕರಿಸಿ ಬೆಳೆಸಿದುದರಿಂದ ರಾಜಭೋಗ ದೊರೆಯಿತೆಂದು ರಾಜಮಾತೆಗೆ ಕೃತಜ್ಞತೆ ಸಲ್ಲಿಸಿದನು. ಹಾಗೆಯೇ ವೃದ್ಧಳಾದ ಸೂಲಗಿತ್ತಿಯನ್ನು ಕರೆಯಿಸಿ ಅವಳ ಬಾಯಿಯಿಂದ ತನ್ನ ನಿಜವಾದ ಬ್ರಾಹ್ಮಣ ತಂದೆ ತಾಯಿಯನ್ನು ಅರಿತುಕೊಂಡು ಅವರನ್ನೂ ಸಹ ಅರಮನೆಗೆ ಕರೆಯಿಸಿಕೊಂಡನು. ಎಲ್ಲರೂ ಒಂದಾಗಿ ಧರ್ಮದಿಂದ ಇರತೊಡಗಿದರು. ಹೀಗೆ ಅಗಲಿದ ತಂದೆ ತಾಯಿ ಮಗ ಇವರನ್ನು ಒಂದುಗೂಡಿಸಿದ ಶ್ರೀ ಶುಕ್ರವಾರ ಗೌರಿ ಮಹಾಲಕ್ಷ್ಮಿಯು ನಮ್ಮಲ್ಲಿಯ ಸಂತಾನ ಸಕಲ ಸಂಪತ್ ಸೌಭಾಗ್ಯಗಳನ್ನು ಅಖಂಡವಾಗಿಡಲಿ ಮತ್ತು ವರ್ಧಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಶ್ರೀ ಶುಕ್ರವಾರ ಗೌರಿ ಮಹಾಲಕ್ಷ್ಮಿ ವ್ರತಕಥೆಯು ಶ್ರೀಲಕ್ಷ್ಮಿಯ ಚರಣ ಕಮಲಗಳಲ್ಲಿ ಸಮರ್ಪಿತವು. ಶ್ರೀ ಶುಕ್ರವಾರ ಗೌರಿ ಕಥಾ ಸಮಾಪ್ತಃ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ದೇವರ ಕೃಪಾ ಕಟಾಕ್ಷ ದೊರಕಲಿ. ಹಾಗೆ ನಿತ್ಯ ಪ್ರಾರ್ಥನಾ ಶ್ಲೋಕಗಳು ಅಥವಾ ಸ್ತೋತ್ರಗಳಲ್ಲಿ ಮೃತ್ಯುಂಜಯ ಸ್ತೋತ್ರಗಳು ಹಾಗೂ ಶ್ರೀ ದೇವಿ ಭಾಗವತದ ಫಲಶ್ರುತಿ ಹಾಗೂ ದೇವಿ ಭಾಗವತವ ಕಥೆಯನ್ನು ಓದುತ್ತಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡುತ್ತೇವೆ. ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು ಎಲ್ಲ